ಭಾರತ್ ಮಾತಾ ಕಿ ನಮ್ಮೆಲ್ಲರ ಒತ್ತಾಯ ಆ ವ್ಯಕ್ತಿ ಗಡಿಪಾರಾಗಬೇಕು ಅಂತಾನೆ ನಾವು SP ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ, ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ನಾವು ಕೊಟ್ಟಿದ್ದೀವಿ. ಈಗ ಮೇಡಮ್ಗೆ ಅಪರ ಜಿಲ್ಲಾಧಿಕಾರಿಗಳಿಗೆ ನಾವು ಕೊಟ್ಟಿದ್ದೀವಿ. ಮೇಡಮ್ಗೆ ನಾನು ಒಂದು ಮನವಿ ಮಾಡ್ತಾ ಇದ್ರಿ, ಏನಂದ್ರೆ ಇಲ್ಲಿ ನಾವು ಎಲ್ಲರ ಜೊತೆ ಸಹಬಾಳ್ವೆ ಮಾಡ್ತಾ ಇದ್ರಿ. ಅಷ್ಟೇ ರೀತಿ ಇದೇನು ಸೇರಿದ್ರೆ ಹಿಂದೂ ಆರಾಧಕರು ನಮ್ಮನ್ನ ರೊಚ್ಚಿಗೆಳಿಸಿದ್ದಾರೆ. ಕಾರಣ ನಮ್ಮೆಲ್ಲರ ಆರಾಧ್ಯ ಭಗವಾನ್ ಶ್ರೀ ಕೃಷ್ಣ ಪರಮಾತ್ಮನ ಏನು ಗೀತಾ ಸಾರ ಆಯ್ತು, ಆ ಗೀತಾ ಸಾರನ ಓಪನ್ ಆಗಿ RSS ನ ದೂಷಣೆ ಮಾಡೋ ಮುಖಾಂತರ, ಹಿಂದೂಗಳಿಗೆ ಮನಸ್ಸಿಗೆ ನೋವಾಗೋ ಮುಖಾಂತರ ಇವತ್ತು ಕೇವಲ ಕರ್ನಾಟಕಕ್ಕೆ, ಕೋಲಾರಕ್ಕೆ, ಭಾರತ ದೇಶಕ್ಕೆ, ಪ್ರಪಂಚಕ್ಕೆ ಗೀತೆ ಒಂದು ಮಾದರಿ. ಆ ಗೀತೆಯ ಸಾರವನ್ನ ಅರಿಯೋ ಮುಖಾಂತರ ಕಾನೂನನ್ನ ಉಲ್ಲಂಘನೆ ಮಾಡಿದರೆ, ಒಬ್ಬ TDP ಕಚೇರಿಗೆ ನುಗ್ಗಿ ಅವಾಚ್ಯ ಪದ್ಯಗಳನ್ನು ನಿಲ್ಲಿಸಿ ನೀವೇನ್ ಮಾಡ್ಕೊಂತಾ ಇದೀರಿ ಅಂತ ಕಿತ್ತಿ ಅದನ್ನೆಲ್ಲ ಅರ್ಧ ಕಾಲಲ್ಲಿ ಉಸ್ಕಾಕಿದ್ದಾರೆ. ಇದ್ರ ನೋವು ಕೇವಲ ಇವತ್ತು ನಾವು ಬಂದು ಒಂದು ಕೊಡ್ತಾ ಇದೀವಿ ಅನ್ನೋದು ನೀವು ಮನಗಂಡಂಗೆ ಮಾಡದೆ, ನಾವು ಏನಿದನ್ನ ನೋವನ್ನ ನಾವು ಸಹಿಸ್ಕೋಬೇಕಾದ್ರೆ ಅವ್ರನ್ನ ಈ ಕೂಡಲೇ ಬಂಧಿಸಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕು. ಅದನ್ನ ಬಿಟ್ಟು ಅವ್ರನ್ನ, ಯಾಕಂದ್ರೆ ಈಗಾಗಲೇ ಅವರು ಎಲ್ಲಾ ರೀತಿ ಹಿಂದೂ ವಿರೋಧವಾಗಿ ಕೃತ್ಯಗಳಲ್ಲಿ ಸಾಕಷ್ಟು ಭಾಗಿಯಾಗಿದ್ದಾರೆ. ಅವ್ರನ್ನ ಬಂಧಿಸಿ ಗಡಿಪಾರು ಮಾಡಿಲ್ಲ ಅಂದ್ರೆ 2 ದಿವಸಗಳ ಕಾಲಾವಕಾಶ ನಿಮಗೆ ನಾವು ಕೊಡ್ತಾ ಇದ್ದೀವಿ. ಇಲ್ಲ ಅಂದ್ರೆ ಕೋಲಾರ ಜಿಲ್ಲೆ, ಸ್ಟೇಟ್ ಅಲ್ಲಿ ಕೂಡ ಈ ಬಂದ್ಗೆ ನಾವು ಕಾಲ್ ಕೊಡ್ತಾ ಇದೀವಿ. ಇಲ್ಲ ಅಂದ್ರೆ ಆಗುವಂತ ಒಂದು ಕಾರಣಕ್ಕೆ ಜಿಲ್ಲಾಡಳಿತನೇ ನೇರ ಹೊಣೆ ಅಂತ ಹೇಳ್ತಾರೆ. ಯಾಕಂದ್ರೆ ಮೊನ್ನೆ ನಡೆದಂತ ಪರ್ಸೆಂಟ್ನ ಕಾರ್ಯಕ್ರಮದಲ್ಲಿ ನಮ್ಮ ವಿರೋಧಿಗಳ ಜೊತೆ ಕೈ ಜೋಡಿಸಿ ಅವರು ನಮ್ಮ ವಿರುದ್ಧವಾದಂತ ಷಡ್ಯಂತ್ರ ಮಾಡಿದ್ರು. ನಿಮ್ಮ ಪೊಲೀಸ್ ಇಲಾಖೆ ಅದನ್ನ ಕೆಳುತು, ಷಡ್ಯಂತ್ರನ ಅವರೆಲ್ಲ ನಿಗ್ರಹಿಸುವ ಮುಖಾಂತರ. ಈ ಕೂಡಲೇ ಏನಪ್ಪಾ ಒಂದಷ್ಟು ಜನ ಬಂದಿದ್ದಾರೆ, ಯಾರು ಪೇಡ್ ಅಲ್ಲಿ ಬಂದಿರಲ್ಲ, ಪಕ್ಕ ಉಗ್ರ ಯುದ್ಧವಾದಿಗಳಲ್ಲಿ ಬಂದಿರೋದು, ಯಾರ ಪ್ರೇರಣೆಯಿಂದ ಬಂದಿಲ್ಲ. ನಮಗೆ ಆರಾಧ್ಯ ಪುರುಷ ಗೀತೆಯ ಸಾರ ಶ್ರೀ ಭಗವಾನ್ ಶ್ರೀಕೃಷ್ಣ, ದಯವಿಟ್ಟು ಇದನ್ನ ಮನ್ಗಣ್ಬೇಕು. ಈ ಕೂಡಲೇ ಅವ್ರು ಆರಾಮಾಗಿ ಓಡಾಡ್ತಾ ಇದ್ದಾರೆ. ಕೋಲಾರದಲ್ಲಿ 3 ದಿವಸ 4 ದಿವಸ ಆಗಿದೆ, ಎದೆ ಎತ್ಕೊಂಡು ಕಾಲ ಎತ್ಕೊಂಡು ಓಡಾಡ್ತಾ ಇದ್ರೆ ಇದು ನೀವು ಏನು ಕ್ಷಳ್ಳುಕ ಕಾರಣ ಅಂತ ಏನು ಪಡೆದೆ. ಈ ಕೂಡಲೇ ಅವನ್ನ ಬಂಧಿಸಿಲ್ಲ ಅಂದ್ರೆ ಆಗ ಅನಾಹುತಕ್ಕೆ ನೇರ ಜಿಲ್ಲಾಡಳಿತ ಅಂತ ಹೇಳಿ ಎಲ್ಲರ ಸಮ್ಮುಖದಲ್ಲಿ ನಾನು ಹೇಳ್ತಾ ಇದ್ದೆ.